ನಮಸ್ಕಾರ ಎಲ್ರಿಗೂ. ನಾನು ವಿಮಾ ಅಬೆ ಕನ್ನಡ ವ್ಲಾಗ್ಸ್ಗೆ ಎಲ್ಲರೂ ಬನ್ನಿ. ಇದು ಗಣೇಶನ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನನಗೆ ಗೊತ್ತು ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ನಾವು ಪ್ರತಿ ವರ್ಷ ಗಣೇಶನ ಹಬ್ಬದ ಆಚರಣೆ ಮಾಡ್ತಾ ಇದ್ವಿ. ಆದರೆ ಇದೇ ಮೊದಲನೇ ಸರಿ ಗಣೇಶನ ನಮ್ಮ ಮನೆಯಲ್ಲಿ ಕೂರಿಸ್ತಾ ಇರೋದು. ಉದ್ದೇಶಪೂರ್ವಕವಾಗಿ ನಾವು ಗಣೇಶನ ತಂದಿದ್ದಲ್ಲ, ಆಕಸ್ಮಿಕವಾಗಿ ಗಣೇಶನೇ ನಮ್ಮ ಮನೆಗೆ ಬಂದಿದ್ದು. ಹೇಗೆ ಅಂದರೆ, ನನ್ನ ಮಗನ ಸ್ಕೂಲಲ್ಲಿ ಮಕ್ಕಳ ಕೈಯಿಂದನೇ ಮಣ್ಣಿನಿಂದ ಗಣೇಶನನ್ನು ಮಾಡಿ ಪ್ರತಿಯೊಬ್ಬ ಮಕ್ಕಳಿಗೂ ಒಂದೊಂದು ಗಣೇಶನ ಮೂರ್ತಿಯನ್ನು ಕೊಟ್ಟು ಕಳಿಸೋದು ಆ ಶಾಲೆಯ ಸಂಪ್ರದಾಯ ಏನೋ ಆಗಿತ್ತಂತೆ. ಹಾಗಾಗಿ ನನ್ನ ಮಗನಿಗೂ ಕೂಡ ಒಂದು ಗಣೇಶನ ಕೊಟ್ಟು ಕಳಿಸಿದ್ರು. ಅವನು ಕೂಡ ಮನೆಗೆ ತಂದ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲೂ ಇಡೋದಕ್ಕಾಗಲ್ಲ. ಹಾಗಾಗಿ ಗಣೇಶನ ಹಬ್ಬಕ್ಕೆ ನಾವು ಇದನ್ನು ಇಟ್ಟು ಆಚರಣೆ ಮಾಡಿದ್ರಾಯಿತು ಅಂತ ಹೇಳಿ ಗಣೇಶನ ಹಬ್ಬನ ನಮಗೆ ತಿಳಿದಷ್ಟು ಮಟ್ಟಿಗೆ, ಅಂದರೆ ನಾನು ಮೊದಲನೇ ಸರಿ ಗಣೇಶನ ಕೂರಿಸ್ತಾ ಇದ್ದಿದ್ದರಿಂದ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಸುಮಾರು ಜನದ ಕಡೆಯಿಂದ ಒಂದೊಂದು ವಿಷಯನ ತಿಳ್ಕೊಂಡು ನನಗೆ ಎಷ್ಟು ಸರಳವಾಗುತ್ತೋ ಅಷ್ಟು ಸರಳವಾಗಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಭಯ ಇತ್ತು ಗಣೇಶನ ಕೂರಿಸೋದಕ್ಕೆ. ಯಾಕೆ ಅಂತಂದರೆ, ಗಣೇಶನ ಪೂಜೆ ಅಂತ ಅಂದರೆ ಯಾವುದೇ ರೀತಿ ವಿಘ್ನಗಳು ಬಾರ್ದಂಗೆ, ಯಾವ ಒಂದು ಅಚಾತುರ್ಯ ನಡೆಯದಂಗೆ ಗಣೇಶನ ಪೂಜೆನ ಸರಳವಾಗಿ ಮಾಡೋದು ಜವಾಬ್ದಾರಿಯಾಗಿತ್ತು. ಹಾಗಾಗಿ ಪೂಜೆ ಕಡೆ ಹೆಚ್ಚು ಗಮನ ಇತ್ತೇ ಹೊರತು ಬೇರೆ ಯಾವ ಕಡೆನೂ ಗಮನ ಇರಲಿಲ್ಲ. ಇಲ್ಲಿ ಗಣೇಶನ ಕೂರಿಸೋದಕ್ಕೆ ಮುಖ್ಯವಾಗಿ ಏನೇನೆಲ್ಲ ತಯಾರಿ ಬೇಕೋ ಅದೆಲ್ಲ ಮಾಡಿಟ್ಕೊಂಡೆ. ಮೊದಲೇ ಗಣೇಶನ ತಂದು ಇಟ್ಕೊಂಡಿದ್ದರಿಂದ ಪೂಜೆಗೆ ತುಂಬ ಅನುಕೂಲ ಆಯಿತು. ಗಣೇಶನ ಕೂರಿಸೋದಕ್ಕೆ ಅಂತ ನಾನು ಯಾವುದೇ ರೀತಿ ಡೆಕೋರೇಷನ್ ಮಾಡಿರಲಿಲ್ಲ. ದೇವ್ರ ಮನೆಯಲ್ಲೇ ತುಂಬ ಸರಳವಾಗಿಯೇ ಕೂರಿಸಿ ಆಚರಣೆಯನ್ನು ಮಾಡಿದೆ. ಮೊದಲಿಗೆ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಗಣೇಶನ ಕೂರಿಸಿದೆ. ಅನಂತರ ವಿಭೂತಿ, ಅರಿಶಿನ ಕುಂಕುಮ, ಗಂಧವನ್ನು ಹಚ್ಚಿದೆ. ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವನ್ನು ಹಾಕಿ ಮತ್ತೆ ಗರಿಕೆಯನ್ನು ಕೂಡ ಗಣೇಶನಿಗೆ ಅರ್ಪಿಸಿದ್ದಾಯಿತು. ಬೆಳಗ್ಗೆ ನಾನು ನೈವೇದ್ಯವಾಗಿ ಬಾಳೆಹಣ್ಣಿನ ನೈವೇದ್ಯನ ಮಾಡಿದೆ. ಇನ್ನು ಮುಂದಿನ ನೈವೇದ್ಯಕ್ಕೆ ನಾನು ಸಿಹಿ ಕಡುಬನ್ನು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇದರಲ್ಲಿ ತೆಂಗಿನಕಾಯಿ, 2 ಏಲಕ್ಕಿ, ಒಣ ಶುಂಠಿನ ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಂಡೆ. ಇನ್ನು ಕಾದಿರ್ತಕ್ಕಂಥ ಕಡಾಯಿಗೆ ತುಪ್ಪನ ಹಾಕಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ತುರಿನ ಇದರಲ್ಲಿ ಹಾಕಿ ಚೆನ್ನಾಗಿ ಉರಿಬೇಕು. ಅದಾದಮೇಲೆ ಅದ್ರ ಜೊತೆಗೆ ಬೆಲ್ಲ, ಅಂದರೆ ಸಿಹಿಗೆ ಅನುಗುಣವಾಗಿ ನಮ್ಮ ಮನೆಗೆ ಎಷ್ಟು ಸಿಹಿ ತಿಂತಾರಲ್ವ ಆ ಸಿಹಿಗೆ ಅನುಗುಣವಾಗಿ ಬೆಲ್ಲನ ಸೇರಿಸಿ ಇದನ್ನು ಕೂಡ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಹುರಿದ್ರೆ ಇಲ್ಲಿ ಸಿಹಿ ಕಡುಬಿಗೆ ಬೇಕಾಗಿರ್ತಕ್ಕಂಥ ಹೂರಣ ರೆಡಿಯಾಗಿ ಹೋಗುತ್ತೆ. ಇದನ್ನು ಸ್ಟಫಿಂಗ್ಗೆ ಬಳಸೋದು, ಅಂದರೆ ಅಕ್ಕಿ ಹಿಟ್ಟನ್ನು ಮೇಲ್ಗಡೆ ಕೋಟಿಂಗ್ಗೆ ಬಳಸೋದು, ಒಳಗಡೆ ಸ್ಟಫಿಂಗ್ಗೆ ಈ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೂರಣನ ಬಳಸೋದು. ಇನ್ನು ಇದಕ್ಕೆ ಕೊನೆಯದಾಗಿ ನಾನು ಗಸಗಸೆಯನ್ನು ಸೇರಿಸಿದೆ. ಇನ್ನು ಸ್ಟೌವ್ನ ಆಫ್ ಮಾಡಿದ್ರೆ ಇಲ್ಲಿಗೆ ಈ ಸಿಹಿ ಕಡುಬಿಗೆ ಬೇಕಾಗಿರ್ತಕ್ಕಂಥ ಹೂರಣ ಕೂಡ ರೆಡಿ ಆಯಿತು. ಇನ್ನು ಮೇಲ್ಗಡೆ ಅಕ್ಕಿ ಹಿಟ್ಟಿಂದ ಸ್ಟಫಿಂಗ್ ಕೊಡೋದು ಅಂತ ಹೇಳಿದೆ ಅಲ್ವಾ, ಅದಕ್ಕಾಗಿಯೇ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಮೇಲ್ಗಡೆ ಕೋಟಿಂಗ್ಗೆ ರೆಡಿ ಮಾಡ್ತಾಯಿದ್ದೀವಿ. ಎಲೆ ಥರ ಉದ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಕೈನಲ್ಲೇ ತಟ್ಬಿಟ್ಟು ಸ್ಟಫಿಂಗ್ ಕೊಟ್ಟು ಅದಕ್ಕೆ ಮೋದಕ ಥರ ಮಾಡಿದ್ರೂ ಆಗುತ್ತೆ. ನಿಮ್ಮ ಅನುಕೂಲ, ನೀವು ಕಡುಬು ಥರನಾದರೂ ಮಾಡ್ಬೋದು, ಮೋದಕ ಥರನಾದರೂ ಮಾಡ್ಬೋದು. ಇದಕ್ಕೆ ನೀರು ತೊಗೊಂಡಿದ್ದೀನಿ. ನೀರು ಕಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಕುದಿ ಬರ್ತಾ ಇದ್ದಂಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದರೆ ಆಯಿತು. ಇನ್ನು ಇದನ್ನು ತಣ್ಣೀರಲ್ಲಿ ಕೈ ಎದ್ದಿ ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಮಿದ್ದು ಅದನ್ನು ಒಂದು ಉಂಡೆ ಶೇಪಲ್ಲಿ ತೊಗೊಂಡು ಒಂದು ಬೌಲಲ್ಲಿ ಮುಚ್ಚಿಟ್ಕೊಂಡು ಸ್ವಲ್ಪನೇ ತೊಗೊಂಡು ಕೈಯಲ್ಲಿ ತಟ್ಟೋದಾದರೂ ಆಯಿತು, ಇಲ್ಲ ಲಟ್ಟಣಿಗೆನೆ ಲಟ್ಟಿಸ್ಕೊಂಡ್ರೂ ಆಯಿತು. ನಾನು ಈ ರೀತಿ ಕೈಯಲ್ಲೇ ತಟ್ಕೊಂಡಿದ್ದೀನಿ. ಸಹಾಯಕ್ಕೆ ಅಂತ ಸ್ವಲ್ಪ ತಣ್ಣೀರನ್ನು ಬಳಸಿದ್ದೀನಿ ಅಷ್ಟೇ. ಹೀಗೆ ಕೈಯಲ್ಲಿನೇ ಅಗಲ ಮಾಡಿಕೊಂಡು ಅದರೊಳಗಡೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಹೂರಣ, ಅದನ್ನು ಇಟ್ಬಿಟ್ಟು ಮೋದಕ ಶೇಪಲ್ಲಿ ಮಾಡಿಕೊಂಡ್ರೆ ಇಲ್ಲಿಗೆ ಸಿಹಿ ಕಡುಬು, ಅಂದರೆ ಸಿಹಿ ಮೋದಕ ಕೂಡ ರೆಡಿ ಆಯಿತು. ಇದರೊಳಗಡೆ ಖಾರ ಕಡುಬು ಕೂಡ ರೆಡಿ ಮಾಡ್ತಾರೆ. ನಾನಿವಾಗ ಸಿಹಿ ಕಡುಬನ್ನು ಮಾತ್ರ ರೆಡಿ ಮಾಡಿದ್ದೀನಿ. ಜೊತೆಗೆ ಕಡಲೆಕಾಳು ಉಸ್ಲಿ ಕೂಡ ಮಾಡಿದ್ದೀನಿ. ಈ ರೀತಿಯಾಗಿ ಉಳಿದಿದ್ದ ಹಿಟ್ಟನ್ನು ಪುನಃ ವಾಪಸ್ ಅಲ್ಲಿಗೆ ಇಟ್ಟೆ. ಯಾಕೆ ಅಂತಂದರೆ ಹಿಟ್ಟು ಗಟ್ಟಿಯಾಗಿ ಬಂದರೆ ನೆಕ್ಸ್ಟ್ ಮಾಡ್ತಕ್ಕಂಥ ಮೋದಕ ಸರಿಯಾಗಿರಲ್ಲ. ಅದಕ್ಕೇ ಮೋದಕದ ಶೇಪು ಸರಿಯಾಗಿ ಬಂದಿಲ್ಲ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಈ ರೀತಿ ಒಂದು ಸ್ಪೂನು ಇಲ್ಲ ಒಂದು ಚಾಕು ಯಾವುದಾದ್ರೂ ತೊಗೊಂಡು ಈ ರೀತಿ ಮಾರ್ಕ್ ಮಾಡಿ, ಅದು ಮೋದಕ ಶೇಪು ನೀಟಾಗಿ ಬರುತ್ತೆ. ನಾನು ಕೂಡ ಅದೇ ರೀತಿಯಾಗಿ ಮಾಡಿದೆ. ಮಾಡಿರೋ ಅಡುಗೆಗೊಂದು ಕಾಮೆಂಟ್ ಆಗಲಿ, ಒಂದೊಳ್ಳೆ ಶೇಪ್ ಆಗಲಿ ಇಲ್ಲ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಬೇಜಾರಾಗುತ್ತಲ್ವ. ಹಾಗೇನೆ ನನಗೂ ಕೂಡ ಮಾಡಿದ ಅಡುಗೆಗೆ ಒಂದು ಶೇಪ್ ಬರಲಿ ಅಂದರೆ ಮೋದಕದ ರೀತಿಯಲ್ಲಿ ಬರಬೇಕಂತ ಹೇಳಿ ನಾನು ಈ ರೀತಿಯಾಗಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಕೊನೆಯಾಗಿ ಬೆಂದ ಆದಮೇಲೆ ಇದ್ರ ಶೇಪು ನೀಟಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದೊಂದು ಕಡುಬು ಕೂಡ ಮಧ್ಯೆ ಒಡೆದೋಗಿತ್ತು. ಅದನ್ನು ನೆಗ್ಲೆಕ್ಟ್ ಮಾಡಿ ಇನ್ನು ಈ ರೀತಿಯಾಗಿ ನಾನು ತೊಗೊಂಡು ಕೆಳಗಡೆ ನೀರು ಕುದಿಯೋದಕ್ಕಿಟ್ಟೆ. ಮೇಲ್ಗಡೆ ಏನು ನಾವು ಸೊಪ್ಪನ್ನು ಬಸ್ಕೊಳ್ಳೋದಕ್ಕಾಗಲಿ ಇಲ್ಲ ಅಕ್ಕಿನ ಬಸಿಯೋದಕ್ಕಾಗಲಿ ನಾವು ಬಳಸ್ತೀವಲ್ವ ಜರಡಿ ಟೈಪು, ಅಂಥದ್ರನ್ನ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ನೀರು ಕುದಿ ಬಂದು ಆದಮೇಲೆ ಒಳಗಡೆ ಮೋದಕ ಮಾಡಿಟ್ಟಿರ್ತಕ್ಕಂಥ ಮೋದಕ ಇಲ್ಲ ಕಡುಬನ್ನು ಇಟ್ಟು ಮೇಲ್ಗಡೆ ಮುಚ್ಚಳದಿಂದ ಮುಚ್ಚಿ ಒಂದು 10 ನಿಮಿಷ ನಿಧಾನ ಊರಿನಲ್ಲಿ ಬೇಯಿಸಿದರೆ ಸಿಹಿ ಮೋದಕ ಅಥವಾ ಸಿಹಿ ಕಡುಬು ಕೂಡ ರೆಡಿಯಾಗುತ್ತೆ. ಇನ್ನು ಇಷ್ಟಪಟ್ಟು ಮಾಡಿದ ಮೋದಕಕ್ಕೆ ಬಲವಂತವಾಗಿ ಶೇಪ್ ಕೊಟ್ಟು ಕಡುಬನ್ನು ರೆಡಿ ಮಾಡಿ ಆಯಿತು.
ಅಂದರೆ ಮೋದಕ ರೆಡಿ ಮಾಡಿ ಆಯಿತು. ಇನ್ನು ನಮ್ಮ ಸ್ಟೈಲಲ್ಲಿ ಕಡುಬನ್ನು ಮಾಡಬೇಕಲ್ವ, ಬೇಳೆ ಹೂರಣ ಇಟ್ಟು ನಾವು ನಾರ್ಮಲಾಗಿ ಯಾವ ರೀತಿಯಾಗಿ ಕಡುಬನ್ನು ಮಾಡ್ತಿದ್ವಲ್ವ ಹಾಗೇ ಕೈಯಲ್ಲಿ ತಟ್ಟಿ ಅದರೊಳಗಡೆ ಸ್ಟಫಿಂಗ್ನ ಕೊಟ್ಟು ಇನ್ನು ಕಡುಬನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಡುಬುಗಳು ಇರಲಿ ನೈವೇದ್ಯಕ್ಕೆ ಅಂತ. ಇನ್ನು ಈ ಕಡೆ ಕಡುಬಿನ ಕಡೆ ಗಮನ ಕೊಟ್ಕೊಳ್ತಾ ಆಗಾಗ ಕಡುಬು ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಈ ಕಡೆ ಕಡಲೆಕಾಳು ಉಸ್ಲಿಗೂ ಕೂಡ ರೆಡಿ ಮಾಡಿದ್ದೆ ಅಲ್ವಾ. ಹಿಂದಿನ ದಿನವೇ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ. ನೆಂದಾದ್ಮೇಲೆ ಅದನ್ನು ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಎತ್ತಿಟ್ಟು ಸೈಡಲ್ಲಿ ಇಟ್ಕೊಂಡೆ. ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಬಳಸಿದ್ದೀನಿ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಬಾಡಿಸಿ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಏಕೆ ಅಂತಂದರೆ ಮೊದಲಿಗೆ ಕಾಳಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ನಾವು ಹಾಕಿ ಬೇಯಿಸಿಟ್ಕೊಂಡಿದ್ವಲ್ಲ, ಹಾಗಾಗಿ ಈ ಒಗ್ಗರಣೆ ಆದಮೇಲೆ ಕಾಳನ್ನು ಹಾಕಿ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಕೈ ಆಡಿಸಿದ್ರೆ ಆಯಿತು. ಇಲ್ಲಿಗೆ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು. ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ತುರಿ ಕೂಡ ನೀವು ಬಳಸ್ಬೋದು. ನಾನಿಲ್ಲಿ ಯಾವುದೇ ರೀತಿ ತೆಂಗಿನಕಾಯಿ ತುರಿನ ಬಳಸಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಜೊತೆಗೆ ತೆಂಗಿನಕಾಯಿ ತುರಿ ಇರಲೇಬೇಕಂತ ಏನೂ ಇಲ್ಲ. ಹಾಗಾಗಿ ಇಲ್ಲಿ ನಾನು 6 ಮೋದಕ 5 ಕಡುಬನ್ನು ಅಂದರೆ 11 ನಾನು ತೊಗೊಂಡಿದ್ದೀನಿ. ಇಷ್ಟು ಕಡುಬು ಮತ್ತು ಮೋದಕ ಎರಡನ್ನೂ ಕೂಡ ನಾನು ನೈವೇದ್ಯಕ್ಕೆ ಬಳಸಿದ್ದೀನಿ, ಮಾಡಿದ್ದೆ ಅಲ್ವಾ. ಹಾಗಾಗಿ ಇನ್ನು ಕಡಲೆಕಾಳು ಉಸ್ಲಿ ಮೇಲೆ ಸ್ವಲ್ಪ ತುಪ್ಪ ಕೂಡ ಮನೆಯಲ್ಲೇ ಮಾಡಿದ್ದು, ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಅಂತಲೇ ಮಾಡಿದ್ದೆ ಅಲ್ವಾ. ಇವತ್ತು ನೈವೇದ್ಯಕ್ಕೆ ಅಂತ ತುಪ್ಪ ಕೂಡ ಬಳಸಿದ್ದೀನಿ. ಕಡುಬಿನ ಮೇಲೆ ತುಪ್ಪ ಹಾಕ್ಕೊಂಡಿದ್ರೆ ಚೆಂದ ಅಲ್ವಾ. ಹಾಗಾಗಿ ದೇವರಿಗೆ ನೈವೇದ್ಯ ಇಟ್ಟರೆ 1 ಕಪ್ ನೀರು ಕೂಡ ಇಡಬೇಕಂತ ಹೇಳ್ತಾರೆ. ಹಾಗಾಗಿ ಮೊದಲನೇದಾಗಿ ನೀರಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ದೇವರಿಗೆ ನೈವೇದ್ಯ ಮಾಡೋಕ್ಕೆ ಅಂದರೆ ದೇವ್ರ ಮುಂದೆ ನೈವೇದ್ಯ ಇಡಲಿಕ್ಕೆ ಅಂತ ಸಪ್ರೇಟಾಗಿ ಏನೂ ವ್ಯವಸ್ಥೆ ಇಲ್ಲ. ದೇವ್ರ ಮನೆ ತುಂಬಾ ಅನುಕೂಲವಾಗಿಲ್ಲ ನಮಗೆ. ಹಾಗಾಗಿ ದೇವ್ರಿಗೆ ನೈವೇದ್ಯ ಮಾಡಿದ್ದಾಯಿತು. ಇನ್ನು ಗಂಧದ ಕಡ್ಡಿ ಬೆಳಿಗ್ಗೆ ಆರತಿನ ಮಾಡಿ ದೇವ್ರ ನೈವೇದ್ಯನ ಮುಗಿಸ್ದೆ. ಈ ವರ್ಷದ ಗಣೇಶನ ಹಬ್ಬ ನಮಗೆ ತುಂಬಾ ವಿಶೇಷವಾಗಿತ್ತು ಕೂಡ. ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಮನೆಯಲ್ಲೂ ಗಣೇಶನ ಕೂರಿಸ್ಬಿಟ್ಟು ನಾವು ಹಬ್ಬ ಮಾಡ್ತೀವಿ ಅಂತ ಹೇಳಿ. ಅಚಾನಕ್ಕಾಗಿ ನಮಗೆ ಗೊತ್ತಿಲ್ಲದಿರೋ ಗಣೇಶನ ಆಗಮನ ಆಯಿತು. ಗೊತ್ತಿಲ್ಲ, ತುಂಬ ಭಯದಲ್ಲೇ ಹಬ್ಬ ಮಾಡಿದ್ದೀವಿ. ಯಾಕೆ ಅಂತಂದರೆ ತುಂಬ ನೀತಿ ನಿಯಮಗಳಿರುತ್ತೆ ಗಣೇಶನ ಕೂರಿಸೋದಕ್ಕೆ. ಯಾವ ಹಬ್ಬ ಮಾಡೋದಕ್ಕೂ ನಮಗೂ ಭಯ ಅನಿಸಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಈ ರೀತಿಯಾಗಿ ಗಣೇಶನ ಹಬ್ಬ ಬಂತು ಅಂದರೆ ನಮಗೆ ತುಂಬಾ ಭಯದಲ್ಲೇ ಹಬ್ಬ ಮಾಡಿದ್ದೀನಿ. ಒಂದು ರೀತಿಯಾಗಿ ಖುಷಿಯಾಗಿಯೇ ಇತ್ತು, ಆದರೂ ಕೂಡ ಎಲ್ಲೋ ಗಾಬರಿ, ಏನಾಗ್ಬಿಡುತ್ತೋ ಏನೋ, ಏನಾದರೂ ನಮ್ಮಿಂದ ತಪ್ಪಾಗಿದೆಯಾ ಏನೋ ಅನ್ನೋ ರೀತಿಯಲ್ಲಿ ಒಂದು ಭಯದಲ್ಲೇ ನಾನು ಹಬ್ಬ ಮಾಡಿದ್ದೀನಿ ಈ ವರ್ಷ. ಬೆಳಗ್ಗೆ ಗಣೇಶನ ಕೂರಿಸಿ ಹಬ್ಬ ಮಾಡಿದ್ದು ಆಯಿತು. ಗಣೇಶನಿಗೆ ನೈವೇದ್ಯ ಕೂಡ ಕಟ್ಟಿದ್ದಾಯಿತು. ಒಂದೇ ದಿನದ ಗಣೇಶ, ನಾವೇನು 3 ದಿನ ಇಟ್ಟಿರಲಿಲ್ಲ. ಹಾಗಾಗಿ ಗಣೇಶನ ವಿಸರ್ಜನೆ ಕೂಡ ಮಾಡಬೇಕಲ್ವ. ಗಣೇಶನ ವಿಸರ್ಜನೆನ ಕೆಲವರು ಬಕೆಟಲ್ಲಿ ನೀರು ತುಂಬಿ ಇಲ್ಲ ಡ್ರಮ್ಮಲ್ಲಿ ನೀರು ತುಂಬಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಪುಟ್ಟ ಗಣೇಶ ಆಗಿದ್ದರಿಂದ ಒಂದು ಚಿಕ್ಕ ಪಾತ್ರೆನಲ್ಲಿನೇ ನೀರು ತುಂಬಿಸಿ ಗಣೇಶನ ವಿಸರ್ಜನೆಯನ್ನು ಮಾಡೋ ವ್ಯವಸ್ಥೆ ನಾನು ಮಾಡಿದೆ. ಗಣೇಶನ ನಮ್ಮ ಮನೆಯಿಂದ ಕಳಿಸ್ಕೊಡ್ಬೇಕಾದ್ರೆ ಅಂದರೆ ಹೊಸ್ತಲಿಂದ ಹೊರಗಡೆ ನಿಲ್ಲಿಸಿ ಆದಮೇಲೆ ಗಣೇಶನಿಗೆ ನಮ್ಮ ಮನೆಯನ್ನು ಸಂಪೂರ್ಣವಾಗಿ ತೋರಿಸ್ಬೇಕಂತೆ. ಈ ರೀತಿಯಾಗಿ 3 ಸಾರಿ ತಿರುಗಿಸಿ ನಮ್ಮ ಮನೆಗೆ ತೋರಿಸ್ಬೇಕಂತೆ. ನೋಡ್ಕೋ ಗಣೇಶ ನಮ್ಮ ಮನೇನ ಅಂತ. ಅದು ಯಾಕೋ ನನಗೂ ಗೊತ್ತಿಲ್ಲ, ಇದು ಮೊದಲನೇ ಸರಿ ಆಗಿರೋದ್ರಿಂದ ನಾನು ಅಷ್ಟಾಗಿ ತಿಳ್ಕೊಳ್ಳಿಲ್ಲ. ಅದೇ ರೀತಿಯಾಗಿ ದೊಡ್ಡವರು ಹೇಳಿದ ರೀತಿಯಲ್ಲೇ ನಾನು ಪಾಲನೆ ಮಾಡಿದೆ ಕೂಡ. ಗಣೇಶ ಹೋಗ್ಬೇಕಾದ್ರೆ ಒಂಥರ ಬೇಜಾರಾಗ್ತಾಯಿತ್ತು. ಮನೆ ತೋರಿಸ್ತಾ ಇದ್ರಲ್ವ, ಆವಾಗ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ನಾನು. ಗಣೇಶ ತಿರುಗಿ ಮನೆ ನೋಡ್ದಂಗಿತ್ತು ನನಗೆ. ಇನ್ನು ನಾವೇ ನನ್ನ ಕಣ್ಮುಂದೆ ವಿಸರ್ಜನೆ ನೋಡ್ತಾ ಇರೋದು ನಾನು ಮೊದಲನೇ ಸಾರಿ. ಸುಮ್ಮನೆ ವೀಡಿಯೋದಲ್ಲಿ ನೋಡ್ತಾ ಇದ್ವಿ, ಇಲ್ಲ ಗಣೇಶನ ಕಳಿಸ್ಬಿಟ್ಟು ಬಂದರು, ನೀರಿಗೆ ಹಾಕ್ಬಿಟ್ಟು ಬಂದರು ಅಂತ ಹೇಳ್ತಾಯಿದ್ರು. ಅದನ್ನು ಕೇಳಿದ್ದೆ ಬಿಟ್ಟರೆ ಕಣ್ಣಿಂದ ನೋಡ್ತಿರೋದು, ಕೈಯಿಂದ ಮುಟ್ಟಿ ವಿಸರ್ಜನೆ ಮಾಡ್ತಿರೋದು ಇದೇ ಮೊದಲನೇ ಸರಿ. ಹಾಗಾಗಿ ಏನೋ ಒಂಥರ ಮನಸ್ಸಿಗೆ ಸಂಕಟ ಆಗ್ತಿತ್ತು. ಆದರೂ ಗಣೇಶನ ಕಳಿಸ್ಕೊಡ್ಲೇಬೇಕಾಗಿತ್ತು. ಪ್ರತಿ ತಿಂಗಳು ಸಂಕಷ್ಟಾರ ಚತುರ್ಥಿ ಮಾಡ್ತೀವಿ, ಅದು ಬೇರೆ. ಆದರೆ ಗಣೇಶನ ಕಳಿಸ್ಕೊಡ್ಬೇಕಾದ್ರೆ ಆಗ್ತಿತ್ತಲ್ವ ಮನಸ್ಸಿಗೆ ಕಳವಳ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಹೀಗೆ ಗಣೇಶನಿಗೆ ಇನ್ನು ವ್ಯವಸ್ಥೆ ಮಾಡಿದ್ನಲ್ವ ನೀರಿಂದು ಹೊರಗಡೆ, ಅದಕ್ಕೆ ಗಂಧ, ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಈ ರೀತಿಯಾಗಿ ಗಣೇಶನ ವಿಸರ್ಜನೆ ಮಾಡಿದ್ವಿ. 3 ಸಾರಿ ಮುಳುಗಿಸಿ 3ನೇ ಸಾರಿ ಗಣೇಶನ ನೀರಲ್ಲೇ ಬಿಡಬೇಕು. ಜೊತೆಗೆ ಗಣೇಶನ ಕಳಿಸ್ಕೊಡ್ಬೇಕಾದ್ರೆ ಮೊಸರಿಂದು ನೈವೇದ್ಯ ಅಥವಾ ಏನಾದರೂ ಕಟ್ಟಿ ಊಟಕ್ಕೆ ಕೊಡಬೇಕು. ಗಣೇಶನಿಗೆ ದಾರಿ ಮಧ್ಯೆ ಹೊಟ್ಟೆ ಹಶ್ವಾದರೆ ಅದನ್ನು ಊಟ ಮಾಡ್ಕೊಂಡು ಮುಂದೆ ಹೋಗಪ್ಪ ಅಂತ ಹೇಳಿ, ಅಂದರೆ ನೀನು ತಲುಪಬೇಕಾಗಿರೋ ಜಾಗನ ನೀನು ತಲುಪಬೇಕಾದ್ರೆ ಊಟ ಹಶ್ವಾಗುತ್ತಲ್ವ, ಆವಾಗ ಇದನ್ನು ತಿನ್ಕೊಂಡು ಮುಂದೆ ಹೋಗಪ್ಪ ಅಂತೇಳಿ ನಾನಿಲ್ಲಿ ಮೊಸರು ಅವಲಕ್ಕಿ ಮಾತ್ರ ನೈವೇದ್ಯ ಮಾಡಿದ್ದೆ. ಬಟ್ಟೆನಲ್ಲಿ ಕಟ್ಟೋ ಅಷ್ಟು ಸ್ಪೇಸ್ ಇರಲಿಲ್ಲ. ಗಣೇಶ ತುಂಬ ಪುಟಾಣಿ ಆಗಿದ್ದರಿಂದ ನೀರಲ್ಲಿನೇ ಹಾಕಿದ್ರೆ ಆಗುತ್ತೆ ಅಂತ ಹೇಳಿ ಹಾಗಾಗಿ ನೀರಲ್ಲಿನೇ ಹಾಕಿದೆ. ಇನ್ನು ಗಣೇಶ ಹೋಗ್ಬೇಕಾದ್ರೆ ಅವ್ರಿಗೆ ದಾರಿ ತೋರಿಸ್ಬೇಕಲ್ವ, ಕತ್ಲೆ ಇದ್ದರೆ ಹೇಗೆ ಮುಂದೆ ಹೋಗೋದಕ್ಕಾಗುತ್ತೆ. ಗಣೇಶನ ದಾರಿಗೆ ಬೆಳಕಾಗಲಿ ಅಂತೇಳಿ ತುಪ್ಪದಿಂದ ಕಡಲೆ ಬತ್ತಿನ ಹಚ್ಚಿ ಗಣೇಶನಿಗೆ ದಾರಿ ತೋರಿಸ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ಗಣೇಶನ ವಿಸರ್ಜನೆ ಎಲ್ಲ ಆದಮೇಲೆ ದೀಪ ಹಚ್ಚಿ ಗಣೇಶನಿಗೆ ದಾರಿ ಕೂಡ ತೋರಿಸಿದ್ದು. ಇನ್ನು ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ನಮಸ್ಕಾರ ಮಾಡಿ ಗಣೇಶನ ಹೋಗ್ಬಾರಪ್ಪ ಅಂತೇಳಿ ಕಳಿಸ್ಕೊಟ್ಟು ಇದಾಗಿತ್ತು ನಮ್ಮ ಮನೆಯ ಗಣೇಶನ ಹಬ್ಬ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ.